ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಬಸಳೆ ಸೊಪ್ಪು ಅಂತ ಸಿಗುತ್ತಲ್ಲ, ಆ ಬಸಳೆ ಸೊಪ್ಪು ಮತ್ತು ಪಪ್ಪಾಯಿ ಕಾಯಿದು ಪೆಜ್ಜೆರಾಂದೆ ಅಂತ ನಾವು ಹೇಳ್ತೀವಿ, ರಸ ಅಂತ ಕನ್ನಡದಲ್ಲಿ ಹೇಳೋದು. ಅದು ಬಸಳೆ ಸೊಪ್ಪು ಇವಾಗ ಸೀಸನ್ನು ಚೆನ್ನಾಗಿ ಸಿಗುತ್ತೆ. ಬಸಳೆ ಸೊಪ್ಪು ತಗೊಂಡು ಸುಮಾರು ಒಂದು ಕಟ್ಟು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ಬಸಳೆ ಸೊಪ್ಪನ್ನು ಮತ್ತು ಪಪ್ಪಾಯಿ ಕಾಯಿ ಅಂತ ಹೇಳ್ತಾರಲ್ಲ, ಪಪ್ಪಾಯಿ ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಪಪ್ಪಾಯ ಹಾಕಿದ್ದೀನಿ ನಾನು. ಬಸಳೆ ಸೊಪ್ಪಿನ ಎಲೆನೆಲ್ಲ ಬಿಡಿಸ್ಕೋಬೇಕು. ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ. ಪಪ್ಪಾಯಿ ಕಾಯಿನೂ ಅಷ್ಟೇ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಸೊಪ್ಪನ್ನು ಬಿಡಿಸ್ಕೋಬೇಕು. ಫಸ್ಟು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಸೊಪ್ಪನ್ನು. ಆಮೇಲೆ ದಂಟುಗಳನ್ನು ಹಾಗೆ ಇಟ್ಕೊಂಡು ದಂಟನ್ನು 1 ಇಂಚು ನಮಗೆ ಎಷ್ಟು ಉದ್ದ ಬೇಕು, ನುಗ್ಗೆಕಾಯಿ ಕಟ್ ಮಾಡ್ತೀವಲ್ಲ ಅದೇ ಥರ ಅದರದ್ದು ನಾರನ್ನು ತೆಕ್ಕೊಂಬಿಟ್ಟು ನುಗ್ಗೆಕಾಯಿ ಥರನೇ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು 1 ಇಂಚೋ 1.5 ಇಂಚೋ ಎಷ್ಟು ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿಕೊಂಡು ಆ ಥರ ಕಟ್ ಮಾಡಿ ಇಟ್ಕೋಬೇಕು. ಇದಂತೂ ತುಂಬ ಒಳ್ಳೆಯದು. ಬಸಳೆ ಸೊಪ್ಪಿನ ದಂಟಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಬಾಯಿ ಹುಣ್ಣಾಗಿದ್ದರೆ ಎಲ್ಲ ಅದನ್ನು ಕಚ್ಚಿ ತಿಂದರೆ ಅದು ಹಲ್ಲಲ್ಲಿ ಹಾಗೆ ಕಚ್ಚಿ ತಿಂದು ಅದ್ರ ರಸ ಅದಕ್ಕೆ ತಾಕಿದರೆ ಹುಣ್ಣಿಗೆ ಅದು ತುಂಬ ಒಳ್ಳೆ ರಿಲೀಫ್ ಕೊಡುತ್ತೆ ಅಂತ ಹೇಳ್ತೇವೆ. 1-2-3 ದಿವಸ ಆ ಥರ ಒಂದು ದಿನಕ್ಕೆ 2-3 ಸರ್ತಿ ಕಚ್ಚಿ ತಿಂತಾ ಇದ್ದರೆ, ಕಚ್ಚಿ ರಸ ಅದಕ್ಕೆ ತಾಗಿಸ್ತಾ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನಾನು ಈ ರಾ ಪಪ್ಪಾಯ ಅಂದರೆ ಪಪ್ಪಾಯಿ ಕಾಯಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಬೀಜಗಳಿರ್ತವೆ, ಸಣ್ಣ ಸಣ್ಣ ಬೀಜಗಳಿರ್ತವೆ. ಆ ಬೀಜಗಳನ್ನೆಲ್ಲ ನಿಧಾನವಾಗಿ ಎಲ್ಲ ಬಿಡಿಸ್ಕೋಬೇಕು. ಬೀಜಗಳನ್ನೆಲ್ಲ ತಕ್ಕೊಂಡ್ಬಿಟ್ರೆ ಎಲ್ಲ ಉದುರ್ಕೊಳ್ಳುತ್ತೆ. ಅದು ಒಂದು ಕಡೆ ಸೇರಿಸ್ಬಿಟ್ಟು ಕೆಳಗಡೆ ಕೈಯಲ್ಲಿ ಅದು ಒಂದು ಕೆಳಗಡೆ ಉದುರಿಸ್ಕೋಬೇಕು. ಬೀಜಗಳೆಲ್ಲ ಉದುರು ಹೋಗ್ತವೆ. ಅದು ಪಪ್ಪಾಯಿ ಕಾಯಿನೂ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಮತ್ತು ಇದರಲ್ಲಿ ಫೈಬರು ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪಪ್ಪಾಯಿ ಕಾಯಿನ ಆಗಾಗ ಯೂಸ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಪಪ್ಪಾಯಿ ಕಾಯಿ ಸ್ವಲ್ಪ ಪ್ರೆಗ್ನೆಂಟ್ ವಿಮೆನ್ನಿಗೆ ಬೇಡ ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ವಿಮೆನ್ ಇರೋರು ಪಪ್ಪಾಯಿ ಕಾಯಿನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದೆಲ್ಲ ಬೀಜನ ಬಿಡಿಸ್ಕೊಂಡಿದ್ದೀನಿ ನಾನು. ಇದು ಸಿಪ್ಪೆನ ತೆಕ್ಕೋಬೇಕು. ಇದನ್ನು ತೊಳ್ಕೊಂಡು ಚೆನ್ನಾಗಿ ಸಿಪ್ಪೆನ ತೆಕ್ಕೋಬೇಕು. ಸಿಪ್ಪೆನ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಿಪ್ಪೆ, ಸ್ವಲ್ಪ ನಿಧಾನಕ್ಕೆ ಬಿಡಿಸ್ಕೋಬೇಕು. ಇದು ಸಿಪ್ಪೆನ ಬಿಡಿಸ್ಕೊಂಡ್ಮೇಲೆ ಅದನ್ನು ತೊಳ್ಕೊಂಬಿಟ್ಟು ಅದನ್ನು ನಾನು ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಅದು ಒಂಥರ ನೀರಿನಲ್ಲಿ ತೊಳ್ಕೊಂಬಿಟ್ಟು ಮತ್ತೆ 2ನೇ ಸರ್ತಿ ತೊಳ್ಕೊಂಡಿದ್ದೀನಿ ನಾನು. ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಆ ಥರ. ಬೇಗ ಬೆಂದ್ಬಿಡುತ್ತೆ ಇದು ಪಪ್ಪಾಯ ಕಾಯಿ. ಬಸಳೆ ಸೊಪ್ಪು ಅಷ್ಟೇ, ಬೇಗನೆ ಬೆಂದ್ಬಿಡುತ್ತೆ. ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬಸಳೆ ಸೊಪ್ಪನ್ನು ಮತ್ತು ಪಪ್ಪಾಯಿ ಕಾಯಿನೂ ಇದರಲ್ಲಿ ಹಾಕಿಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಅದ್ರ ದಂಟುಗಳನ್ನು ಹಾಕಿಬಿಟ್ಟು 1 ಲೋಟ ನೀರು 1-1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಅದು ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಸುಮಾರು ನಾನು 1-2 ವಿಷಿಲ್ ಆದರೂ ಸಾಕಾಗುತ್ತೆ. 3 ವಿಷಿಲ್ ತೊಗೊಂಡಿದ್ದೀನಿ. 2 ವಿಷಿಲ್ಲು 3 ವಿಷಿಲಲ್ಲಿ ಬೆಂದುಬಿಡುತ್ತೆ. ಅದು ಚೆನ್ನಾಗೇ ಬೆಂದುಬಿಡುತ್ತೆ. ಹಾಗಾಗಿ ಅದು ನಾನು 2 ವಿಷಿಲ್ 3 ವಿಷಿಲ್ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಮಸಾಲೆ ಅಂತ ಕಾಯಿ ತುರಿ ಹಾಕಬೇಕು. ನಾನೊಂದು ಅರ್ಧ ಕಾಯಿಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೋಬೇಕು. ಆಮೇಲೆ ನಾವು ಜಾಸ್ತಿ ಖಾರ ತಿನ್ನಲ್ಲ, ಅದರಿಂದ 2 ಸೇಲಂ ಮೆಣಸಿನ್ಕಾಯಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರಿಗೋಸ್ಕರ ತೊಗೊಳೋದದು. ಮತ್ತು ಒಂದು 5-6 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡಿದ್ದೀನಿ. ಅದೆಷ್ಟನ್ನು ಹಾಕಿಬಿಟ್ಟು ಮಿಕ್ಸರಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಆಗಬೇಕು ಇದಕ್ಕೆ. ಆ ಥರ ತುಂಬ ತರಿಯಾಗಿರಬಾರ್ದು, ನೈಸ್ ಪೇಸ್ಟ್ ಆಗಿರಬೇಕು. ಆ ಥರ ಎಲ್ಲ ಮೆಣಸಿನ್ಕಾಯಿನ ಇದಕ್ಕೇನು ಹುರಿಯೋದೇನಿಲ್ಲ, ಹಸಿದು ಮೆಣಸಿನ್ಕಾಯಿನ ಹಾಕೋದು. ಒಂದು ಸ್ವಲ್ಪ ಉಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಉಪ್ಪಲ್ಲ, ಅದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಯಲ್ಲಿ. ಅದು ಮಿಕ್ಸರ್ನಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಜೊತೆಲಿ ಸೇರಿಸ್ಕೊಂಡು ಮಿಕ್ಸರ್ನಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಆರಿದೆ.
ಕುಕ್ಕರ್ ಆರಿರೋದು ಅದಕ್ಕೆ ಪಾತ್ರೆನಲ್ಲಿ ಹಾಕ್ಕೋತೀನಿ. ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಮಾಡಬಾರ್ದು ಅಂತ ಹೇಳ್ತಾರೆ, ಬರೀ ಬೇಯಿಸ್ಕೊಳಕ್ಕೆ ಮಾತ್ರ ಯೂಸ್ ಮಾಡಬೇಕು ಕುಕ್ಕರು ಅಂತ ಹೇಳ್ತಾರೆ. ಸೊ ಅದನ್ನು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಬೆಂದಿರೋ ಪಪ್ಪಾಯಿಕಾಯಿ ಮತ್ತು ಬಸಳೆ ಸೊಪ್ಪನ್ನು ಕುಕ್ಕರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಇವಾಗ ಉಪ್ಪನ್ನು ಹಾಕ್ಕೋಬೇಕು. ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ಹಳೆ ಕಾಲದವರು ಮಾಡೋವಂಥ ರೆಸಿಪಿ. ಮನೆಯಲ್ಲೇ ಬಸಳೆ ಸೊಪ್ಪು ಗಿಡಗಳು ಇರುತ್ತೆ, ಮತ್ತು ಇದು ಪಪ್ಪಾಯಿಕಾಯಿ ಮರಗಳು ಇರುತ್ತೆ. ಅದು ಪಪ್ಪಾಯಿಕಾಯಿನ ಕಿತ್ಕೊಂಡು ಬಂದರು, ಬಸಳೆ ಸೊಪ್ಪನ್ನು ಕಟ್ ಮಾಡಿ ತಂದರು, ಅದರದ್ದು ಒಂದು ಡಿಶ್ಶು ಈ ಥರ ಮಾಡೋದು. ಆ ಥರದ್ದು ಹಿಂದಿನ ಕಾಲದಿಂದ ಬಂದಿರುವಂಥ ಇದು ರೆಸಿಪಿ. ಇದು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಆಗಾಗ ಮಾಡಿಕೊಂಡ್ರೆ ಒಳ್ಳೆಯದು, ಏಕೆಂದರೆ ಪಪ್ಪಾಯಿಕಾಯಿನೂ ಒಳ್ಳೆಯದು ಮತ್ತು ಬಸಳೆ ಸೊಪ್ಪು ಒಳ್ಳೆಯದು ಅಂತ ಹೇಳ್ತಾರೆ. ಇದಕ್ಕೆ ಲಾಸ್ಟಿಗೆ ಒಂದು ಒಗ್ಗರಣೆ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನ್ಗಳು, ದೊಡ್ಡ ಸ್ಪೂನಲ್ಲ ಅದು, ಚಿಕ್ಕ ಸ್ಪೂನಲ್ಲಿ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನ, ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದು ಸಿಪ್ಪೆ ತೆಗೆದಿಲ್ಲ ನಾನು. ಸಿಪ್ಪೆ ತೆಗೆದೇ ಇದ್ದರೆ ಜಜ್ಕೋಬೇಕು ಚೆನ್ನಾಗಿ, ಬೆಳ್ಳುಳ್ಳಿ ಇಲ್ಲದೇ ಮುಖಕ್ಕೆ ಸಿಡಿದ್ಬಿಡುತ್ತೆ. ಅದಕ್ಕೆ ಅದನ್ನು ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇದು ಕೆಂಪಗೆ ಮಾಡ್ಕೋಬೇಕು. ಕೆಂಪಗೆ ಮಾಡಿಕೊಂಡ್ರೆ ಚೆನ್ನಾಗಿ ಅರೋಮಾ ಬರುತ್ತೆ ರಸಕ್ಕೆ. ಹಾಗಾಗಿ ಕೆಂಪಗೆ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಇದು ಒಂಥರ ತಿನ್ನೋದಕ್ಕೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು, ಇಲ್ಲ ರೈಸ್ಗೆ ಹಾಕ್ಕೊಂಡಾದರೂ ಯೂಸ್ ಮಾಡ್ಕೋಬೋದು. ರಾಗಿ ಮುದ್ದೆಗಾದರೂ ಆಗುತ್ತೆ, ಚಪಾತಿಗಾದರೂ ಆಗುತ್ತೆ, ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಒಂದ್ಸಲ ನೀವು ಮಾಡಿ ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಸ್ವಲ್ಪ ಚೇಂಜ್ ಇರುತ್ತೆ. ಇದು ನಾವು ಊಟ ಮಾಡೋದ್ರಲ್ಲಿ ದಿನ ಒಂದೇ ಥರ ತರಕಾರಿ ತಿಂತೀವಲ್ಲ, ಸ್ವಲ್ಪ ಬೇರೆ ಬೇರೆ ಥರ ತರಕಾರಿ ತಿನ್ನಂಗೆ ಆಗುತ್ತೆ. ಇದು ಚೆನ್ನಾಗೂ ಆಗುತ್ತೆ. ಒಂದ್ಸಲ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿ ಅನಿಸಿದರೆ ನನ್ನ ಹಾಕಿರೋ ರೆಸಿಪೀಸು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಕಮೆಂಟ್ಸ್ ಹಾಕಬೇಕು ಅಂತಿದ್ರೆ ಹಾಕಿ. ಮತ್ತು ನನ್ನ ಚಾನಲ್ಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದು ನನಗೆ ಉತ್ತೇಜನ ಕೊಡುತ್ತೆ ಇನ್ನೂ ಜಾಸ್ತಿ ನನಗೆ ಹಾಕೋದಕ್ಕೆ, ರೆಸಿಪೀಸನ್ನು ಹಾಕೋದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು.